ನಮಸ್ತೆ. ನಾಳೆ ಅಂದರೆ ಶನಿವಾರ 25ನೇ ತಾರೀಕು ಅತ್ಯಂತ ಪವಿತ್ರವಾದ ದೇವಶಯನಿ ಏಕಾದಶಿ. ಈ ದಿನ ಲಕ್ಷ್ಮೀನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿದರೆ ಶ್ರೀಹರಿಯ ಅನುಗ್ರಹ ಮತ್ತು ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮನೆಯ ಮೇಲೆ ಇರುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ನಾವು ಲಕ್ಷ್ಮೀನಾರಾಯಣನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ತಿಳಿಯೋಣ. 5 ದೀಪಗಳನ್ನು ನಾವು ಹಚ್ಚಿ ನಾವು ದೇವಶಯನಿ ಏಕಾದಶಿಯ ದಿನ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. 5 ದೀಪಗಳು ಒಂದೊಂದು ಸಂಕೇತವನ್ನು ನಮಗೆ ಸೂಚಿಸುತ್ತವೆ. ಆದ್ದರಿಂದ 5 ದೀಪಗಳನ್ನು ಹಚ್ಚಿ ನೈವೇದ್ಯ ಅರ್ಪಿಸಿ ಮಂಗಳಾರತಿ ಮಾಡಿ ನಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳನ್ನು ಲಕ್ಷ್ಮೀನಾರಾಯಣನ ಮೇಲೆ ಬಿಟ್ಟು ಕೃಪೆಯನ್ನು ಕೇಳಿ ನಾವು ನಮ್ಮ ಮನೆಯಲ್ಲಿ ಸಂತೋಷ ಇರಲಿ, ಆರೋಗ್ಯ ಇರಲಿ ಮತ್ತು ಅಭಿವೃದ್ಧಿ ಇರಲಿ, ಹಣಕಾಸಿನ ಸಮಸ್ಯೆಗಳು ದೂರವಾಗಲಿ, ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಬೇಡ್ಕೋತಾ ಲಕ್ಷ್ಮೀನಾರಾಯಣನಿಗೆ ನಮ್ಮ ಕೈಲಾದಂತಹ ಸೇವೆಯನ್ನು ಪೂಜೆಯನ್ನು ನಾವು ಮಾಡಬೇಕು. ಮತ್ತು ದೊಡ್ಡ ಪೂಜೆ ಮಾಡಬೇಕು, ದೊಡ್ಡ ಹಾರಗಳನ್ನೇ ಹಾಕಬೇಕು, ದೊಡ್ಡ ನೈವೇದ್ಯವನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ನಾನು ಸಿಂಪಲ್ಲಾಗಿ ನಾರಾಯಣ ಮತ್ತು ಲಕ್ಷ್ಮಿ ಇರುವಂಥ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಹಾಲನ್ನು ನೈವೇದ್ಯವಾಗಿಟ್ಟಿದ್ದೇನೆ, ಒಂದು ಹಣ್ಣನ್ನು ಇಟ್ಟಿದ್ದೇನೆ ಮತ್ತು 5 ದೀಪಗಳನ್ನು ಹಚ್ಚಿದ್ದೇನೆ. ದೀಪಗಳು ಪಂಚಭೂತಗಳಿಗೆ ಸಮ. ಎಲ್ಲವೂ ಸಹ ಆರೋಗ್ಯಕರವಾಗಿರಲಿ, ಮನಗಳು ಬೆಳಗಲಿ ಅಂತ ನಾರಾಯಣನಲ್ಲಿ ಅಂದರೆ ಲಕ್ಷ್ಮೀನಾರಾಯಣರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಈ ರೀತಿಯೇ ನಮ್ಮ ಮನೆ ಮತ್ತು ಮನಗಳು ಬೆಳಗುತ್ತವೆ ಅಂತ ಹೇಳ್ತಾರೆ. ನಾರಾಯಣನಲ್ಲಿ ನಮಗೆ ನಮ್ಮ ಮನೆಗೆ ಯಾವ ರೀತಿ ತೊಂದರೆಯೂ ಬರಬಾರದು ಅಂತ ಲಕ್ಷ್ಮೀನಾರಾಯಣರಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸಬೇಕು. ಯಾವಾಗಲೂ ನಾವು ಲಕ್ಷ್ಮಿಯನ್ನೇ ಪೂಜಿಸುವುದಲ್ಲ, ಲಕ್ಷ್ಮಿ ಸದಾ ನಾರಾಯಣನ ಜೊತೆ ಇರುವಂಥವಳು. ಅದಕ್ಕೋಸ್ಕರ ನಾವು ಲಕ್ಷ್ಮೀನಾರಾಯಣರ ಕೃಪೆಯನ್ನು ಬೇಡ್ತಾ ನಮ್ಮ ಮನೆ ಆರೋಗ್ಯವಾಗಿರಲಿ, ಅಭಿವೃದ್ಧಿಯಾಗಿರಲಿ, ಐಶ್ವರ್ಯ ತುಂಬಿರಲಿ ಮತ್ತು ನಮ್ಮ ಮಕ್ಕಳು ಆರೋಗ್ಯವಾಗಿರಲಿ, ಅವರ ಬಾಳಲ್ಲಿ ನೆಮ್ಮದಿ ಇರಲಿ, ಅಭಿವೃದ್ಧಿ ಇರಲಿ ಅಂತ ಕಳಕಳಿಯಿಂದ ಬೇಡುತ್ತಾ ಭಕ್ತಿಯಿಂದ ನಾವು ಧೂಪ ಬೆಳಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೆ ಯಾವುದೇ ತೊಂದರೆ ಬರದಿರಲಿ. ದೇವಶಯನಿ ನಮಗೆ ದೊಡ್ಡ ಏಕಾದಶಿ ಅಂತಲೇ ಹೇಳ್ಬೋದು. ಏಕೆಂದರೆ ನಾರಾಯಣನು ಈ ದೇವಶಯನಿ ಏಕಾದಶಿಯ ದಿನ ಯೋಗ ನಿದ್ರೆಗೆ ಹೋಗುತ್ತಾನೆ. ಅಂದರೆ ಪ್ರಪಂಚದ ವಿಚಾರಗಳೆಲ್ಲ ಅವನಿಗೆ ತಿಳಿಯುತ್ತೆ. ಅವನು ನಿದ್ರೆಯಲ್ಲಿದ್ದರೂ ಸಹ ಪ್ರಪಂಚದ ಬಗ್ಗೆನೇ ಅವನ ಯೋಚನೆಗಳು ಇರ್ತವೆ. ಪ್ರಪಂಚವನ್ನು ಹೇಗೆ ಮುನ್ನಡೆಸಬೇಕು, ಹೇಗೆ ಜನಗಳಲ್ಲಿ ಇರುವ ತೊಂದರೆಯನ್ನು ಅಳಿಸಬೇಕು ಎಂಬ ಆಲೋಚನೆಯಲ್ಲಿಯೇ ಅವನು ಯೋಗ ನಿದ್ರೆಯಲ್ಲಿ ನಮ್ಮನ್ನು ಹರಸಿ ನಮ್ಮನ್ನು ಒಂದು ದಾರಿಗೆ ತೆಗೆದುಕೊಂಡು ಹೋಗುವ ಒಂದು ದೊಡ್ಡ ದೈವಿಕ ಶಕ್ತಿ. ಅಂತಹ ಶಕ್ತಿ ಇರುವಂತಹ ನಾರಾಯಣ ಲಕ್ಷ್ಮೀನಾರಾಯಣನನ್ನು ನಾವು ಪ್ರಾರ್ಥಿಸಬೇಕು. ಜೊತೆಯಲ್ಲಿ ತುಳಸಿಯನ್ನು ಸಹ ನಾವು ಪೂಜಿಸಿ ನಾವು ಅದಕ್ಕೆ ಹಸಿ ಹಾಲನ್ನು ಸಹ ತುಳಸಿಗೆ ಅರ್ಪಿಸಬೇಕು. ನಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗುತ್ತೆ. ಆಡಂಬರದ ಪೂಜೆ ಬೇಡ. ನಮಗೆ ನೆಮ್ಮದಿಯಾಗಿ ಮನಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. 5 ದೀಪಗಳನ್ನು ಹಚ್ಚಿ ಒಂದು ಊದುಬತ್ತಿಯನ್ನು ಬೆಳಗಿ ಮಂಗಳಾರತಿಯನ್ನು ಬೆಳಗಿ ಲಕ್ಷ್ಮೀನಾರಾಯಣರಲ್ಲಿ ನೆಮ್ಮದಿಯನ್ನು ಬೇಡಿದರೆ ಸಾಕು. ಸಕಲೈಶ್ವರ್ಯಗಳನ್ನು ಸಹ ದೇವರು ಕರುಣಿಸುತ್ತಾನೆ. ನಮ್ಮ
ಮನೆಯಲ್ಲಿ ಸದಾ ಲಕ್ಷ್ಮೀ ಕಟಾಕ್ಷ ಇರಲಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಇರಲಿ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೆಚ್ಚಾಗಲಿ, ಹಣಕಾಸಿನ ಸಮಸ್ಯೆಗಳು ದೂರವಾಗಲಿ, ನಮ್ಮ ಕೈಗೊಂಡ ಒಳ್ಳೆಯ ಕೆಲಸಗಳು ಯಶಸ್ವಿಯಾಗಲಿ, ನಮ್ಮ ಜೀವನದಲ್ಲಿ ಒಳ್ಳೆ ಸುದ್ದಿ ಬರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ, ನಿಮ್ಮ ನಂಬಿಕೆ, ನಿಮ್ಮ ಪರಿಶ್ರಮ ಮತ್ತು ದೇವರ ಅನುಗ್ರಹ ಈ ಮೂರು ಒಂದಾದಾಗ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಖಂಡಿತವಾಗಿಯೂ ಬರಬಹುದು. ಹಾಗಾಗಿ ನಾಳೆಯ ಈ ಪವಿತ್ರ ದಿನವನ್ನು ಯಾರೂ ವ್ಯರ್ಥ ಮಾಡಿಕೊಳ್ಳಬೇಡಿ. ಲಕ್ಷ್ಮೀನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ, 5 ದೀಪಗಳನ್ನು ಹಚ್ಚಿ, ನೈವೇದ್ಯ ಅರ್ಪಿಸಿ, ಮಂಗಳಾರತಿ ಮಾಡಿ, ನಿಮ್ಮ ಮನಸ್ಸಿನ ಎಲ್ಲ ಪ್ರಾರ್ಥನೆಗಳನ್ನು ದೇವರ ಪಾದಗಳಲ್ಲಿ ಇಡಿ. ಶ್ರೀ ಲಕ್ಷ್ಮೀನಾರಾಯಣನ ಕೃಪೆ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಸಂತೋಷ ಇರಲಿ, ಆರೋಗ್ಯ ಇರಲಿ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಲಿ, ಅಭಿವೃದ್ಧಿಯಾಗಲಿ, ನಿಮ್ಮ ಎಲ್ಲ ಒಳ್ಳೆ ಕಾರ್ಯಗಳು ಯಶಸ್ವಿಯಾಗಲಿ. ಓಂ ನಾರಾಯಣಾಯ. ಓಂ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಜಯ. ದೇವಶಯನಿ ಏಕಾದಶಿಯ ಶುಭಾಶಯಗಳು. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಲಕ್ಷ್ಮೀ ಮಾತೆಯೇ ನಮಃ. ಓಂ ಭಗವತೆ ನಮಃ. ಈ ರೀತಿ ನೀವು ದೇವರಲ್ಲಿ ಶುದ್ಧವಾದ ಮನಸ್ಸಿನಿಂದ ನಿಮ್ಮ ಕೋರಿಕೆಗಳನ್ನು ಮುಂದಿಡಿ. ಹಾಗೆ ನಿಮಗೆ ಸಾಧ್ಯವಾದರೆ ವಿಷ್ಣು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರಗಳನ್ನು ಸಹ ನೀವು ಪಠಿಸಬಹುದು. ಆದರೆ ಆಡಂಬರಕ್ಕಿಂತ ಭಕ್ತಿ ಶ್ರದ್ಧೆ ಮುಖ್ಯ. ನಮ್ಮ ಲಕ್ಷ್ಮೀ ನಾರಾಯಣರಿಗೆ ಅವನು ನಾವು ಬೇಡಿದ ವರವನ್ನು ಕೊಡುವ ಲಕ್ಷ್ಮಿ ತಾಯಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವ ಮನಸ್ಸನ್ನು ಮಾಡಬೇಕು ಎಂದರೆ ನಾವು ಶುದ್ಧವಾಗಿರಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು. ಈ ರೀತಿ ನಾವು ಒಳ್ಳೆಯ ವಿಚಾರಗಳನ್ನು, ಚಾರಿತ್ರ್ಯಗಳನ್ನು ಹೊಂದಿದ್ದರೆ ದೇವರು ನಿಜವಾಗಿಯೂ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ನಮ್ಮ ಕೆಲಸ ಯಶಸ್ವಿಯಾಗಿ ನಮ್ಮ ಕುಟುಂಬ ಎಲ್ಲವೂ ಸಹ ಅಭಿವೃದ್ಧಿ ಆಗುತ್ತದೆ. ನಮಸ್ತೆ, ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ. ಲಕ್ಷ್ಮೀನಾರಾಯಣ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದನ್ನು ಮಾಡಲಿ. ನಮಸ್ತೆ.